Hello students, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ವಿಜ್ಞಾನ್ ಅಕಾಡೆಮಿ. ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್ ಅಥವಾ ಗುಡ್ ನೈಟ್ ಗೊತ್ತಿಲ್ಲ ನೀವು ಯಾವಾಗ ವಿಡಿಯೋ ನೋಡ್ತಿದ್ರೋ. ನಾನ್ ಮಾತ್ರ ಮಧ್ಯಾಹ್ನ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಈ ಚಾಪ್ಟರ್ ನಲ್ಲಿ ಅಂದ್ರೆ ಈ ವಿಡಿಯೋನಿಂದ ಶುರು ಮಾಡ್ಲಿಕ್ಕೆ ಹೋಗಿರ್ತಕ್ಕಂಥ ಚಾಪ್ಟರ್ ನಲ್ಲಿ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇನ್ ದ ಹ್ಯೂಮನ್ ಬೀಯಿಂಗ್ ಹಿಸ್ಟ್ರಿ. ಅರೆ ನಾನು ಬರೀ PUC ಗೆ ಹೇಳ್ತಾ ಇಲ್ಲ, ಬರೀ JEE NEET ಗೆ ಹೇಳ್ತಿಲ್ಲ, ಕಂಪ್ಲೀಟ್ ಮಾಡರ್ನ್ ಸೊಸೈಟಿಗೆ ಬೇಕಾಗಿರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಚಾಪ್ಟರ್, ಇಂಪಾರ್ಟೆಂಟ್ ಟಾಪಿಕ್ ನ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ವಿ. ದಟ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಈ ಫಿನೋಮಿನನ್ ಏನಾದ್ರೂ ನಾವು ಡಿಸ್ಕವರ್ ಮಾಡದೆ ಹೋಗಿದ್ದಿದ್ರೆ ಇವತ್ತಿರ್ತಕ್ಕಂಥ ಪ್ರಪಂಚನ ಊಹಿಸ್ಕೊಳ್ಳೋದು ಕೂಡ ತುಂಬಾ ಕಷ್ಟ ಆಗತ್ತೆ. ಅಷ್ಟೊಂದು ಕಾಂಟ್ರಿಬ್ಯೂಷನ್ ಕೊಡ್ತಿರುತ್ತೆ. ಎವ್ರಿಥಿಂಗ್ ನಿಮ್ ಸುತ್ತಲೂ ಇರ್ತಕ್ಕಂಥ ಪ್ರತಿಯೊಂದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲೂ, ಡಿವೈಸಸ್ ಅಲ್ಲೂ, ಎವ್ರಿವೇರ್, ಆಲ್ಮೋಸ್ಟ್ ಎವ್ರಿವೇರ್ ಈ ಕಾನ್ಸೆಪ್ಟ್ ನ ಯೂಸ್ ಮಾಡ್ತಾರೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ನಿಮ್ ಫೋನ್ ಅಲ್ಲಿ, ಸ್ಪೀಕರ್ ನಲ್ಲಿ, ಎಲೆಕ್ಟ್ರಾನಿಕ್ ಡಿವೈಸಸ್ ಅಲ್ಲಿ, ಇಂಡಸ್ಟ್ರಿನಲ್ಲಿ, ಮೆಕ್ಯಾನಿಕ್ಸ್ ನಲ್ಲಿ, ಎವ್ರಿಥಿಂಗ್, ಎವ್ರಿವೇರ್, ಇನ್ಕ್ಲೂಡಿಂಗ್ ಕಾರ್ಸ್, ವೆಹಿಕಲ್, ಎವ್ರಿವೇರ್ ಈ ಮೆಕ್ಯಾನಿಸಮ್ ನ ಯೂಸ್ ಮಾಡ್ತಾರೆ. ದಟ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಲೆಟ್ಸ್ ಬಿಗಿನ್ ಅವರ್ ಚಾಪ್ಟರ್ ವಿತ್ the small introduction about electromagnetic induction. ನೋಡಿ, ನಮಗೆ ಹ್ಯಾನ್ಸ್ ಕ್ರಿಶ್ಚಿಯನ್ ಆರ್ಸ್ಟೆಡ್ ಅಂತಕ್ಕಂಥ ವ್ಯಕ್ತಿ ಅವರು ಒಂದು ಕಾನ್ಸೆಪ್ಟ್ ನ ಹೇಳಿದ್ರು. ಏನಪ್ಪಾ ಅದು ಅಂದ್ರೆ, ವೆನ್ ಎವರ್ ದ ಚಾರ್ಜಸ್ ಆರ್ ಮೂವಿಂಗ್, ಒಂದು ಸೆಟ್ ಆಫ್ ಚಾರ್ಜಸ್ ಅಂದ್ರೆ ಕರೆಂಟ್ ಫ್ಲೋ ಆಗ್ತಿದ್ರೆ ಅದು ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಎಕ್ಸ್ಪೆರಿಮೆಂಟ್ಸ್ ನ ಕಂಡಕ್ಟ್ ಮಾಡಿ ಅವರು ಕನ್ಫರ್ಮ್ ಮಾಡಿದ್ರು. ಹಿಸ್ ನೇಮ್ ಇಸ್ ಹ್ಯಾನ್ಸ್ ಕ್ರಿಶ್ಚಿಯನ್ ಆರ್ಸ್ಟೆಡ್ and he was discovered in almost 1820 somewhere. ಆ ರೇಂಜ್ ಅಲ್ಲಿ ಡಿಸ್ಕವರ್ ಮಾಡ್ತಾರೆ. ನಾವು ಕರೆಂಟ್ ಅನ್ನೋದು ಎಲೆಕ್ಟ್ರಿಸಿಟಿಗೆ ಸಂಬಂಧಿಸಿರೋ ಟಾಪಿಕ್. ಹೌದಾ? ಕರೆಂಟ್ ಇಸ್ ಎ ಟಾಪಿಕ್ ರಿಲೇಟೆಡ್ ಟು ಎಲೆಕ್ಟ್ರಿಸಿಟಿ. ಇವಾಗ ಎಲೆಕ್ಟ್ರಿಸಿಟಿ ಚೇಂಜ್ ಇನ್ ದ ಕರೆಂಟ್, ಚೇಂಜ್ ಅಥವಾ ದ ಫ್ಲೋ ಆಫ್ ದ ಚಾರ್ಜಸ್, ದ ಫ್ಲೋ ಆಫ್ ಚಾರ್ಜಸ್ ಇಸ್ ಕಾಲ್ಡ್ ಆಸ್ ಕರೆಂಟ್. ಈ ಕರೆಂಟ್ ಏನ್ ಮಾಡುತ್ತೆ? ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ದಟ್ ಒನ್. ಇದೇ ಟಾಪಿಕ್ ತಾನೆ ನಾವು ಚಾಪ್ಟರ್ 4 ನಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡಿದ್ವು. ಅರೆ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್, ಅಲ್ಲಿ ನಾವು ಈ ಟಾಪಿಕ್ ಮೇಲೆ ಡಿಸ್ಕಸ್ ಮಾಡಿದ್ವಿ. ಯಾವಾಗ ಚಾರ್ಜಸ್ ಇಂದ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್, ಕರೆಂಟ್ ಇಂದ ಮ್ಯಾಗ್ನೆಟಿಸಮ್ ಪ್ರೊಡ್ಯೂಸ್ ಆಗ್ತಿದೆಯೋ, ನಾವು ಆಬ್ವಿಯಸ್ಲಿ ಒಂದು ರಿವರ್ಸ್ ಕ್ವಶನ್ ಅರೈಸ್ ಆಗುತ್ತೆ. ಅರೆ ನೇಚರ್ ಇಸ್ ಹ್ಯಾವಿಂಗ್ ಸಿಮಿಟ್ರಿ ಇನ್ ಎವ್ರಿ ವೇ. ಈಗ ಎಲೆಕ್ಟ್ರಿಸಿಟಿ ಇಂದ ಮ್ಯಾಗ್ನೆಟಿಸಮ್ ನ ಪ್ರೊಡ್ಯೂಸ್ ಮಾಡಕ್ಕೆ ಪಾಸಿಬಲ್ ಆದ್ಮೇಲೆ ಇಸ್ ದ ರಿವರ್ಸ್ ಪಾಸಿಬಲ್. ಮ್ಯಾಗ್ನೆಟಿಸಮ್ ಇಂದ ಎಲೆಕ್ಟ್ರಿಸಿಟಿ ಪಾಸಿಬಲ್ ಇದೆಯಾ ಅನ್ನೋ ಕ್ವಶನ್ ನ್ಯಾಚುರಲ್ ಆಗಿ ಬರುತ್ತೆ. ಇದಕ್ಕೆ ಆನ್ಸರ್ ಮಾಡೋದಕ್ಕೆ ಇಬ್ಬರು ಹೀರೋಸ್ ಬರ್ತಾರೆ. ದೇ ಆರ್, ದ ಫಸ್ಟ್ ಒನ್ ಇಸ್ ಮೈಕಲ್ ಫ್ಯಾರಡೆ. ಎಂತ ಫ್ಯಾರಡೆ? ಮೈಕಲ್ ಫ್ಯಾರಡೆ ಇನ್ ಇಂಗ್ಲೆಂಡ್ and Joseph Henry in USA, United States of America. ಇಬ್ರು ಸಪರೇಟ್ ಆಗಿ ಕೆಲವೊಂದು ಎಕ್ಸ್ಪೆರಿಮೆಂಟ್ಸ್ ನ ಕಂಡಕ್ಟ್ ಮಾಡ್ತಾರೆ, ಕೆಲವೊಂದು ಅಬ್ಸರ್ವೇಷನ್ಸ್ ನ ಮಾಡ್ತಾರೆ, ಆಕ್ಟಿವಿಟೀಸ್ ನ ಮಾಡ್ತಾರೆ, ಫೈನಲ್ ಆಗಿ ಕನ್ಕ್ಲೂಷನ್ ಮಾಡ್ತಾರೆ. ಆ ಕ್ವಶನ್ ಗೆ ಆನ್ಸರ್ ಎಸ್ ಅಂತ ಹೇಳ್ತಾರೆ. ಅಂದ್ರೆ ಅವರು ಫೈಂಡ್ ಔಟ್ ಮಾಡಿದಪ್ಪ ಏನಪ್ಪಾ ಅಂದ್ರೆ, whenever change in the magnetic field is linked to the conductor. So I mean when magnetic field is changed with respect to a conductor, it produces a small current. ಇವ್ರು ಹೇಳ್ತಾರೆ ಏನಪ್ಪಾ ಅಂದ್ರೆ, ಯಾವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗತ್ತೋ, ಐ ರಿಪೀಟ್, ಯಾವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗತ್ತೋ ಅವಾಗ ಕಂಡಕ್ಟರ್ ಅಲ್ಲಿ ಒಂದು ಸ್ಮಾಲ್ ಕರೆಂಟ್ ಅನ್ನೋದು ಪ್ರೊಡ್ಯೂಸ್ ಆಗ್ತಿದೆ ಅಂತ ಇನ್ವೆಂಟ್ ಮಾಡ್ತಾರೆ ಇವರು, ಎಸ್ಪೆಷಲಿ ದ ಮೈಕಲ್ ಫ್ಯಾರಡೆ. ಸೊ ದೇ ಆರ್ ಇಂಡಿಪೆಂಡೆಂಟ್ಲಿ ಡೂಯಿಂಗ್ ವರ್ಕ್. ಅವರಿಬ್ರು ಕೊಲಾಬರೇಟಿವ್ ಆಗಲ್ಲ, ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡ್ತಿರ್ತಾರೆ. ದೆನ್ ಹಿ ಸೆಡ್ ಇಸ್ ಡಿಸ್ಕವರಿ. ಅವ್ರ ಡಿಸ್ಕವರಿನ ಪಬ್ಲಿಷ್ ಮಾಡ್ತಾರೆ, ಲೋಕಕ್ಕೆಲ್ಲ ಸಾಟಿ ಹೇಳ್ತಾರೆ. ಬಟ್ ದ ವರ್ಲ್ಡ್ ಇಸ್ ನಾಟ್ ಇಂಟ್ರೆಸ್ಟೆಡ್. ಅರೆ ಇದರಿಂದ ಏನ್ ಪ್ರಯೋಜನ ಅಂತ ಕೇಳ್ತಾರೆ. ವಾಟ್ ಈಸ್ ದ ಯೂಸ್ ಆಫ್ ಇಟ್ಸ್? ವಾಟ್ ಈಸ್ ಇಸ್ ರಿಪ್ಲೈ? ವಾಟ್ ಈಸ್ ದ ಯೂಸ್ ಆಫ್ ನ್ಯೂ ಬಾರ್ನ್ ಬೇಬಿ? ಆಗ್ತಾನೆ ಹುಟ್ಟಿರೋ ಮಗುವಿಂದ ಏನ್ ಯೂಸ್ ಆಗತ್ತೆ? ಹೂ ನೋಸ್, ದಟ್ ಬೇಬಿ ಮೇ ಗ್ರೋ ಇನ್ ಟು ಎ ಪ್ರೆಸಿಡೆಂಟ್ ಆಫ್ ಅಮೆರಿಕಾ ಆರ್ ಇವನ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ದೇ ಕೆನಾಟ್ ಸೇ ರೈಟ್. ಅದೇ ರೀತಿ ಅವ್ರು ಹೇಳ್ದಂಗೆ ಎಲ್ಲೂ ಆಗತ್ತೆ. ಅವ್ರು ಡಿಸ್ಕವರ್ ಮಾಡಿರ್ತಕ್ಕಂಥ ಫಿನೋಮಿನನ್
ಇವತ್ತು ಮಾಡರ್ನ್ ಟೆಕ್ನಾಲಜಿಯಲ್ಲಿ ಎಷ್ಟೊಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡತ್ತಪ್ಪ ಅಂದ್ರೆ ಆ ಫಿನೋಮಿನನ್ ಇಲ್ದೆ ದೇ ಆರ್ ನಥಿಂಗ್, ನೋ ವೇ, ಏನೂ ಇಲ್ಲ ಅನ್ನೋ ತರ ಡೆವಲಪ್ಮೆಂಟ್ ಆಗತ್ತೆ. ಮಾಡರ್ನ್ ಟೆಕ್ನಾಲಜಿ heavily depends on his discovery. So this is the invention of the Michael Faraday and Joseph Henry. And based on the observation, ಇನ್ನು ಕೆಲವೊಂದು ಎಕ್ಸ್ಪೆರಿಮೆಂಟ್ಸ್ ನ ಕಂಡಕ್ಟ್ ಮಾಡ್ತಾರೆ. The Michael Faraday has conducted so many experiments, and what he has seen is whenever there is a change in the magnetic field, it produces a current in the conductor. Small current ಆಗಿರಬಹುದು, it produces current in the conductor. ಇದು ಅವ್ರು ಹೇಳೋದು. ಸೊ ನೋಡಿ, ಎಕ್ಸ್ಪೆರಿಮೆಂಟ್ಸ್ ನ ಕೆಲವೊಂದು ಕಂಡಕ್ಟ್ ಮಾಡ್ತಾರೆ. ಅದನ್ನ ಡಿಸ್ಕಸ್ ಮಾಡೋದಕ್ಕಿಂತ ಮೊದಲು ಒಂದು ಸ್ಮಾಲ್ ಟಾಪಿಕ್ ಇದೆ, ದಟ್ ಇಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ಏನು ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂದ್ರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಆಸ್ ಯೂಶುವಲ್ ನೀವು ಎಲೆಕ್ಟ್ರಿಕ್ ಫ್ಲಕ್ಸ್ ಬಗ್ಗೆ ಯಾವ ರೀತಿ ಡಿಸ್ಕಸ್ ಅರ್ಥ ಮಾಡ್ಕೊಂಡಿರ್ತೀರೋ, ಇಲ್ಲೂ ಅದೇ ರೀತಿ ಅರ್ಥ ಮಾಡ್ಕೋಬಹುದು. ಮ್ಯಾಗ್ನೆಟಿಕ್ ಫ್ಲಕ್ಸ್, ಮ್ಯಾಗ್ನೆಟಿಕ್ ಫ್ಲಕ್ಸ್, the symbol is phi. ಅಲ್ಲಿ phi ಯೂಸ್ ಮಾಡ್ತೀವಿ. ಟು ಬಿ ಸ್ಪೆಸಿಫಿಕಲಿ ಇಲ್ಲಿ phi b ಅಂತ ಕರಿಬೇಕು, ಅಲ್ಲಿ phi e ಅಂತ ಕರಿಬೇಕಾಗಿತ್ತು. ಜನರಲ್ ಆಗಿ ಅದೇ ಮ್ಯಾಗ್ನೆಟಿಸಮ್ ಚಾಪ್ಟರ್ 5 ಅನ್ನು ಇಟ್ ಇಸ್ ಅಂಡರ್ಸ್ಟುಡ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ಸೊ ಹೌ ಟು ವಿಜುವಲೈಸ್? ನೋಡಿ, ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂದ್ರೆ there will be, if there is a magnetic field in the region, we can assume magnetic field lines ಇದೆ ಅಂತ assume ಮಾಡ್ಕೋಬಹುದು. Now you imagine a ಪ್ಲೇನ್ ಸರ್ಫೇಸ್, ಒಂದು ಪ್ಲೇನ್ ಸರ್ಫೇಸ್ ನ ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಈಗ ಈ ಪ್ಲೇನ್ ಸರ್ಫೇಸ್ ಇಂದ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಗ್ತಾ ಇದೆ ಪರ್ಪೆಂಡಿಕ್ಯುಲರ್ ಟು ದಟ್ ಒನ್, ದಟ್ ಈಸ್ ಕಾಲ್ಡ್ ಆಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ಅದೇ ಸೇಮ್ ಡೆಫಿನೇಷನ್, ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಇಟ್ ಈಸ್ ಅ ನಂಬರ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ passing perpendicularly to the surface in a region of magnetic field, ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ರೀಜನ್ ಅಲ್ಲಿ ಒಂದು ಕಂಡಕ್ಟರ್ ನ ಪ್ಲೇಸ್ ಮಾಡಿದೆ, ಒಂದು ಪ್ಲೇನ್ ನ ಪ್ಲೇಸ್ ಮಾಡಿದೆ, ಅದರ ಪರ್ಪೆಂಡಿಕ್ಯುಲರ್ ಆಗಿ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಗ್ತಿದೆ ಅದನ್ನೇ ನಾವೇನಂತ ಕರಿತೀವಿ? ಮ್ಯಾಗ್ನೆಟಿಕ್ ಫ್ಲಕ್ಸ್ ಅಂತ ಕರಿತೀವಿ. ವಿ ಕಾಲ್ ದಟ್ ಆಸ್ ಅ ಮ್ಯಾಗ್ನೆಟಿಕ್ ಫ್ಲಕ್ಸ್. ಓಕೆ, ಲೆಟ್ ಅಸ್ ಕನ್ಸಿಡರ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ರೀಜನ್. ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ರೀಜನ್ ನ ಕನ್ಸಿಡರ್ ಮಾಡ್ತೀನಿ. ಈ ತರ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಈಗ ಇದರ ಒಳಗಡೆ ಒಂದು ಪರ್ಪೆಂಡಿಕ್ಯುಲರ್ ಒಂದು ಪ್ಲೇನ್ ನ ಇಡ್ತೀನಿ. ಲೆಟ್ ಅಸ್ ಕನ್ಸಿಡರ್ ಎ ಪ್ಲೇನ್. ಮತ್ತೆ ಹೇಳ್ತೀನಿ, ಪ್ಲೇನ್ ಏರಿಯಾ ಇಸ್ ಎ ವೆಕ್ಟರ್ ಕ್ವಾಂಟಿಟಿ. ಯಾವ ಡೈರೆಕ್ಷನ್ ಸರ್ ಕೊಡೋದು? ಅರೆ, ಯಾವುದೇ ಒಂದು ಪ್ಲೇನ್ ನ ತಗೊಂಡ್ರೆ, ಯಾವುದೋ ಒಂದು ಸರ್ಫೇಸ್ ಏರಿಯಾನ ತಗೊಂಡ್ರೆ ಅದಕ್ಕೆ ಏರಿಯಾ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ, ಈ ರೀತಿ ಇರುತ್ತೆ. ಸರ್ ಡೌನ್ ಸೈಡ್ ಆದ್ರೂ ತಗೋಬಹುದಲ್ಲ? ಐ ಮೀನ್ ಈ ಪ್ಲೇನ್ ಸರ್ಫೇಸ್ ಇದೆ ಅಂದ್ರೆ ಇದ್ರ ಪರ್ಪೆಂಡಿಕ್ಯುಲರ್ ಆಗಿ ಏರಿಯಾ ಇರುತ್ತೆ, ಐದರ್ ಇನ್ ದಿಸ್ ಡೈರೆಕ್ಷನ್. ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಕಡೆಗೆ ಇದೆಯೋ ಆ ಕಡೆಗೆ ನಾವು ಯೂನಿಟ್ ವೆಕ್ಟರ್ ನ ತಗೊಂತೀವಿ. ಯೂನಿಟ್ ವೆಕ್ಟರ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್. ಹಾಗಾದ್ರೆ ನಾರ್ಮಲ್ ಆಗಿ ನಾವು ಒಂದು ಪ್ಲೇನ್ ಸರ್ಫೇಸ್ ನ ಕನ್ಸಿಡರ್ ಮಾಡಿದ್ರೆ, ಇಫ್ ಐ ಕನ್ಸಿಡರ್ ಎ ಪ್ಲೇನ್ ಸರ್ಫೇಸ್, ದ ಏರಿಯಾ ವೆಕ್ಟರ್ ವಿಲ್ ಬಿ ಲೈಕ್ ದಿಸ್, ಪರ್ಪೆಂಡಿಕ್ಯುಲರ್. ಈ ಬೋರ್ಡ್ ಗೆ ಏರಿಯಾ ಯಾವ ರೀತಿ ಕೊಡೋದು? ಇಟ್ ಇಸ್ ಎ ವೆಕ್ಟರ್ ಲೈಕ್ ದಿಸ್. ಸರ್ಫೇಸ್ ಗೆ ಪರ್ಪೆಂಡಿಕ್ಯುಲರ್ ಅಥವಾ ಇನ್ಸೈಡ್, ಡಿಪೆಂಡ್ಸ್ ಆನ್ ದ ಸಿಚುವೇಶನ್. ಇನ್ಸೈಡ್ ಔಟ್ಸೈಡ್ ಅನ್ನೋದು ಸಿಚುವೇಶನ್ ನ ನೋಡಿ. ಮ್ಯಾಗ್ನೆಟಿಕ್ ಫೀಲ್ಡ್ ನಲ್ಲಿ ಈ ರೀತಿ ಒಂದು ಪ್ಲೇನ್ ನ ಇಟ್ಟಿದ್ದೀನಿ. ಅದರ ಮ್ಯಾಗ್ನಿಟ್ಯೂಡ್ ಎಷ್ಟಿದೆ? ಎ ಇದೆ. ಇದಕ್ಕೆ ಒಂದು ವೆಕ್ಟರ್ ನ ಕೊಡ್ಬೇಕಲ್ಲ, ಸೊ ದಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ plane. So this is the A cap. Now the number of field lines passing through the given surface ee riti ide. Just imagine the plane is like this. Iga ee surface inda ಎಷ್ಟು flux lines pass ಆಗ್ತಿದೆ ಅನ್ನೋದು ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ? Obviously it depends on the magnetic field strength. ಅರೆ, ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ? ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಕೂಡ ಜಾಸ್ತಿ ಆಗುತ್ತೆ. ಕ್ಯಾನ್ ಐ ಸೇ ದ ಫ್ಲಕ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್? ಎಸ್, ಆಫ್ ಕೋರ್ಸ್. ಅನದರ್ ಅಬ್ಸರ್ವೇಷನ್ ನೋಡಿಲಿ, ಏರಿಯಾ ಜಾಸ್ತಿ ಮಾಡಿದ್ರೆ ಆಗತ್ತಲ್ಲ, ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಪಾಸಿಂಗ್ ಇಸ್ more when you increase the area. In other words, the flux passing through the given surface is directly proportional to the area. ಏರಿಯಾನ ಜಾಸ್ತಿ ಮಾಡಿದ್ರೆ ಫ್ಲಕ್ಸ್ ಕೂಡ ಜಾಸ್ತಿ ಆಗುತ್ತೆ. ದಟ್ ಈಸ್ ಒನ್ ಥಿಂಗ್. ಅಂಡ್ ಅನದರ್ ಥಿಂಗ್ ನೋಡಿ, ಇಲ್ಲಿ ಈ ಸರ್ಫೇಸ್ ನ ಈ ರೀತಿ ಇಟ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಈ ರೀತಿ ಇದೆ ಅಂತ ಅನ್ಕೊಳ್ಳಿ. ಜಸ್ಟ್ ಇಮ್ಯಾಜಿನ್ ಲೈಕ್ ದಿಸ್. ಈ ತರ ಇದೆ, ಈ ತರ ಇದೆ.
ಈಗ ಏರಿಯಾ ಈ ರೀತಿ ಇದೆ. ಜಸ್ಟ್ ಇಮ್ಯಾಜಿನ್ ಏರಿಯಾ ಇಸ್ ಲೈಕ್ ದಿಸ್. ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಜಾಸ್ತಿ ಇರುತ್ತೆ. ಸಪೋಸ್ ಆ ಏರಿಯಾ ಏನಾದ್ರು ಈ ರೀತಿ ಟಿಲ್ಟ್ ಆದ್ರೆ, ಇಫ್ ದ ಏರಿಯಾ ಇಸ್ ಟಿಲ್ಟಿಂಗ್ ಲೈಕ್ ದಿಸ್, ದ ಫ್ಲಕ್ಸ್ ಇಸ್ 0 ಅಂದ್ರೆ ಇಟ್ ಡಿಪೆಂಡ್ಸ್ ಆಲ್ಸೋ ಆನ್ ಆಂಗಲ್. So just imagine magnetic field is in this direction. Area vector initial agi ade direction la ide. Let us assume this is a area vector and this is the direction of the magnetic field. Gottagtidiya? So iga angle estide 0. 0 iddaga maximum ide. The flux is maximum when theta is equal to 0 degree. The angle between area vector and magnetic field vector. Howda? So ee theta enadru 90 degree ಆದರೆ magnetic field ಈ ರೀತಿ ಹೋಗ್ತಾ ಇದೆ, angle ಈ ರೀತಿ ಇದೆ. ನೋಡಿ, what is the angle between the magnetic field lines, magnetic field and the area? 90 degree. ಅಂದ್ರೆ flux is minimum, that is 0 when theta is equal to 90 degree. theta 0 ಇದ್ದಾಗ maximum flux ಬರ್ತಾ ಇದೆ, theta 90 ಇದ್ದಾಗ ಮಿನಿಮಮ್ ಅಂದ್ರೆ 0 ಫ್ಲಕ್ಸ್ ಬರ್ತಾ ಇದೆ. ಆತರ ಯಾವ್ದಾದ್ರು ಒಂದು ಫಂಕ್ಷನ್ ನೋಡಿ, ಕಾಸ್ ಫಂಕ್ಷನ್ ಇದೆಯಲ್ಲ, ಹಾಗಾದ್ರೆ ಸೊ theta is directly proportional to cos theta ಅಂತ ಹೇಳ್ಬೋದು. ಸಾರಿ, phi is directly proportional to cos theta ಅಂತ ಹೇಳ್ಬೋದಾ? Flux depends on theta. ಇವು ಮೂರನ್ನು ಕಂಬೈನ್ ಮಾಡಿ phi is equals to BA cos of theta, where theta is the angle between magnetic field lines and area vector. Again, in vector form, phi is equals to vector B dot vector A. ಈ ರೀತಿ ಬರೀಬಹುದು. The magnetic flux linked with the coil is equals to B dot A. ಚಿ BB ಅಂತ ಬರ್ಬಿಟ್ಟಿದ್ದೀನಿ. ಹಿಂದಿಯಲ್ಲಿ BB ಅಂದ್ರೆ ಏನು ಗೊತ್ತಿಲ್ಲ ನಂಗೆ, ನೀವೇ ಕಾಮೆಂಟ್ ಮಾಡಿ. So phi is equals to B dot A. Theta is the angle between vector B and vector A. So I hope this is clear. Make a note on this one. ಇವರು a set of experiments ನ ಕಂಡಕ್ಟ್ ಮಾಡ್ತಾರೆ. ಆ ಎಕ್ಸ್ಪೆರಿಮೆಂಟ್ಸ್ ನ ನಾವಿಲ್ಲಿ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ವಿ. ದ ಫಸ್ಟ್ ಒನ್ ಇಸ್ ಕಾಯಿಲ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್. ಇದನ್ನ ನೋಟ್ ಮಾಡ್ಕೊಳ್ಳಿ, ನಾನು ಎರೇಸ್ ಮಾಡ್ತೀನಿ. ಲೆಟ್ ಅಸ್ ಸಿ ದ ಸಮ್ ಎಕ್ಸ್ಪೆರಿಮೆಂಟ್ ಕಂಡಕ್ಟೆಡ್ ಬೈ ಹೆನ್ರಿ ಅಂಡ್ ಫ್ಯಾರಡೆ. ಇಬ್ರು ಸಪರೇಟ್ ಆಗಿ ಅಬ್ಸರ್ವ್ ಮಾಡ್ತಾರೆ. ಅದರಲ್ಲಿ ಕೆಲವೊಂದು ಎಕ್ಸ್ಪೆರಿಮೆಂಟ್ಸ್ ನಾನು ಇಲ್ಲಿ ಸಮರೈಸ್ ಮಾಡ್ತೀನಿ. ನೋಡಿ, ಈ ವಿಡಿಯೋನಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ಸ್ ಅಷ್ಟೊಂದೇನು ಇರಲ್ಲ. ನೆಕ್ಸ್ಟ್ ವಿಡಿಯೋ ಇಂದ ಮಜಾ ಬರ್ತಕ್ಕಂಥ ಪ್ರಾಬ್ಲಮ್ಸ್ ಇರುತ್ತೆ. ಲೆಟ್ಸ್ ವೈಟ್. ನಿಮ್ಗೆ ಏನಾದ್ರು ಈ ಎಕ್ಸ್ಪೆರಿಮೆಂಟ್ಸ್ ಗೊತ್ತಿದ್ರೆ, ಕಾಯಿಲ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್, ಕಾಯಿಲ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಎರಡು ರೀತಿ ಇದೆ, ಇವು ಗೊತ್ತಿದ್ರೆ ಡೈರೆಕ್ಟ್ ಆಗಿ ಸ್ಕಿಪ್ ಮಾಡ್ಬೋದು. ಟೈಮ್ ವೇಸ್ಟ್ ಮಾಡಬೇಡಿ. ಓಕೆ, ಕಮಿಂಗ್ ಬ್ಯಾಕ್, ದ ಎಕ್ಸ್ಪೆರಿಮೆಂಟ್ಸ್ ಕಂಡಕ್ಟೆಡ್ ಬೈ ದ ಫ್ಯಾರಡೆ ಅಂಡ್ ಹೆನ್ರಿ. ದ ಫಸ್ಟ್ ಎಕ್ಸ್ಪೆರಿಮೆಂಟ್ ಕಂಡಕ್ಟೆಡ್ ಇಸ್ ಕಾಯಿಲ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್. ಏನಪ್ಪಾ ಇದು ಅಂದ್ರೆ, ಲೆಟ್ ಅಸ್ ಕನ್ಸಿಡರ್ ಎ ಕಾಯಿಲ್. ಒಂದು ಕಾಯಿಲ್ ನ ಕನ್ಸಿಡರ್ ಮಾಡೋಣ. ಸರ್ಟೆನ್ ನಂಬರ್ ಆಫ್ ಟರ್ನ್ಸ್ ಇರೋ ತರ ಒಂದು ಕಾಯಿಲ್ ನ ಕನ್ಸಿಡರ್ ಮಾಡ್ತೀನಿ, ಲೈಕ್ ದಿಸ್. ಸುತ್ಕೊಂಡ್ ಬರ್ತಿದೆ. ಈ ತರ ಕಾಯಿಲ್ ಇದೆ ಅಂತ ಅನ್ಕೊಳ್ಳೋಣ. ಸ್ವಲ್ಪ ಡಯಾಗ್ರಾಮ್ ಆಚೆ ಈಚೆ ಆಗಿರ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಟಿಕ್ 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 ಟಿಕ್. ಓಕೆ, ಪರವಾಗಿಲ್ಲ, ಬರ್ತಿದೆ. ಓಕೆ, ಲೆಟ್ ಅಸ್ ಅಸ್ಯೂಮ್ ಎ ಕಾಯಿಲ್ ಲೈಕ್ ದಿಸ್. ಈ ತರ ಒಂದು ರೌಂಡ್ ಆಗಿರ್ತಕ್ಕಂಥ ಕಾಯಿಲ್ ನ ತಗೊಳ್ಳಿ. ಒಂದು ಎಂಡ್ ಇಂದ ಕನೆಕ್ಟ್ ಮಾಡಿ ತಗೊಂಡ್ ಬಂದು ಒಂದು ಗ್ಯಾಲ್ವನೋಮೀಟರ್ ಗೆ ಕನೆಕ್ಟ್ ಮಾಡಿ. ಲೆಟ್ ಅಸ್ ಕನೆಕ್ಟ್ ಟು ಎ ಗ್ಯಾಲ್ವನೋಮೀಟರ್. ಅದೇ ರೀತಿ ಇನ್ನೊಂದು ಎಂಡ್ ನ ತಗೊಂಡ್ಬಂದು ಇನ್ನೊಂದು ಎಂಡ್ ಆಫ್ ದ ಗ್ಯಾಲ್ವನೋಮೀಟರ್ ಗೆ ಕನೆಕ್ಟ್ ಮಾಡ್ತೀವಿ. ವೈರ್ ರೌಂಡ್ ಆಗಿದೆ. ಆ ಎರಡು ಎಂಡ್ ನ ತಗೊಂಡ್ಬಂದು ಗ್ಯಾಲ್ವನೋಮೀಟರ್, G ಫಾರ್ ಗ್ಯಾಲ್ವನೋಮೀಟರ್ ಗೆ ಕನೆಕ್ಟ್ ಮಾಡಿದ್ದೀನಿ. ಲೆಟ್ ಅಸ್ ಟೇಕ್ ಎ ಬಾರ್ ಮ್ಯಾಗ್ನೆಟ್. ಎಂತ ಮ್ಯಾಗ್ನೆಟ್? ಬಾರ್ ಮ್ಯಾಗ್ನೆಟ್ ಅಂದ್ರೆ ಏನು? ಬಾರಲ್ಲಿ ಹೋಗಿ ಒಂದು ಮ್ಯಾಗ್ನೆಟ್ ನ ತಗೊಂಡ್ರೆ ಅದೇ ಬಾರ್ ಮ್ಯಾಗ್ನೆಟ್. ಸೊ ಲೆಟ್ ಮಿ ಕಾಲ್ ದಿಸ್ ಆಸ್ ಅ ನಾರ್ತ್ ಪೋಲ್ ಅಂಡ್ ಸೌತ್ ಪೋಲ್. ಹಂಗೆ ಎಲ್ಲಾದ್ರೂ ಬರ್ದ್ಬಿಟ್ಟಿರಿ. ಬಾರ್ ಮ್ಯಾಗ್ನೆಟ್ ವಿಚ್ ಇಸ್ ಲೈಕ್ ಎ ಲುಕಿಂಗ್ ಲೈಕ್ ಎ ಬಾರ್ ಅಂದ್ರೆ ಏನು? ಒಂದು ಕ್ಯೂಬಾಯ್ಡಲ್ ಶೇಪ್, ಯಾವುದೋ ಒಂಥರ ಇರೋ ತರ ಮ್ಯಾಗ್ನೆಟ್. ಸೊ ದಿಸ್ ಪ್ರೊಡ್ಯೂಸಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ದಿಸ್ ಒನ್. ಇದ್ರ ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತಾ? ವಾಟ್ ದೇ ಹ್ಯಾವ್ ಅಬ್ಸರ್ವ್ ಇಸ್ ವೆನ್ ದ ಬಾರ್ ಮ್ಯಾಗ್ನೆಟ್ ಇಸ್ move towards the coil. ಈ ಕಾಯಿಲ್ ಕಡೆ ಮೂವ್ ಆದಾಗ they have noticed that there is a deflection in the coil. ಸ್ವಲ್ಪ ಮೂವ್ ಆಗಿ ಅಲ್ಲೇ ನಿಂತು ಬಿಟ್ರೆ ಆ ಡಿಫ್ಲೆಕ್ಷನ್ ಮತ್ತೆ ವಾಪಸ್ ಬರುತ್ತೆ. ಮೂವ್ ಆಗ್ತಾ ಇರೋ, ಸೊ the coil shows, the galvanometer shows the deflection as long as the bar magnet is in relative motion with the coil. When it went near and stopped, ಹತ್ರ ಹೋಗಿ ನಿಂತ್ಕೊಂಡ್ಮೇಲೆ ಡಿಫ್ಲೆಕ್ಷನ್ ವಾಪಸ್ ಬರುತ್ತೆ. So this is what they have observed. ಸೊ ಅಗೈನ್ ಮತ್ತೆ ವಾಪಸ್ ತಗೊಂಡ್ಬರುವಾಗ, ಈ ಬಾರ್ ಮ್ಯಾಗ್ನೆಟ್ ನ ಇಲ್ಲಿಂದ ಹಿಂದಕ್ಕೆ ತಗೊಂಡ್ಬರುವಾಗ ಆವಾಗಲೇ ಯಾವ ಕಡೆಗೆ ಆಗಿತ್ತು? ರಿವರ್ಸಲ್ ಆಗುತ್ತೆ, ಡಿಫ್ಲೆಕ್ಷನ್. ಸೊ ದಿಸ್ ಇಸ್ ದ ಫಸ್ಟ್ ಅಬ್ಸರ್ವೇಷನ್ ದೇ ಹ್ಯಾವ್ ಡನ್. ವೆನ್
The galvanometer shows deflection as long as there is a relative motion relative motion between coil and bar magnet. Coil and bar magnet. Bar magnet. So that is the first observation they have done. Aita? Illello marker itala. Okay, let me consider. So this is the observation they have done. When the direction of relative motion between coil and bar magnet is reverse. ಅಂದ್ರೆ ಈ ಕಡೆಗೆ ಹೋಗೋದ್ರೆ ಆಗ್ಲೇ ಹತ್ರ ಬರ್ತಿತ್ತು, ಈಗ ಬಾರ್ ಮ್ಯಾಗ್ನೆಟ್ ಏನಾದ್ರು ದೂರ ತಗೊಂಡು ಹೋಗ್ತಾರೆ, ಆಗ್ಲೇ ಡಿಫ್ಲೆಕ್ಷನ್ ಏನಿತ್ತು ಅದರ ಆಪೋಸಿಟ್ ಡೈರೆಕ್ಷನ್ ತೋರಿಸುತ್ತೆ. the deflection is opposite in direction. That's what they have observed. ಅರ್ಥ ಆಯ್ತಾ? ಬೈ ರಿವರ್ಸಿಂಗ್ ದ ಪೋಲ್ಸ್. ಈಗ ಸಪೋಸ್ ಈ ಕಡೆ ಸೌತ್ ಆ ಕಡೆ ನಾರ್ತ್ ಹಾಕೊಂಡ್ರೆ ಆಗ್ಲೇ ಏನ್ ಎಕ್ಸ್ಪೆರಿಮೆಂಟಲ್ ಔಟ್ಪುಟ್ ಬಂದ್ರೆ ಎಕ್ಸಾಕ್ಟ್ ಆಗಿ ರಿವರ್ಸ್ ಬರುತ್ತೆ. ಬೈ ರಿವರ್ಸಿಂಗ್ the poles of bar magnet, the deflection is just opposite to that produced previously. ಆಗ್ಲೇ ಏನ್ ಡಿಫ್ಲೆಕ್ಷನ್ ಪ್ರೊಡ್ಯೂಸ್ ಆಗಿತ್ತು ಅದ್ರ ಜಸ್ಟ್ ರಿವರ್ಸ್ ಅಲ್ಲಿ ಡಿಫ್ಲೆಕ್ಷನ್ ಪ್ರೊಡ್ಯೂಸ್ ಆಗ್ತದೆ. ಸೊ ಇಲ್ಲಿ ಏನ್ ಕನ್ಫರ್ಮ್ ಆಗ್ತದೆ ಯಾಕೆ ಈ ತರ ಡಿಫ್ಲೆಕ್ಷನ್ ಆಗ್ತದೆ? ದ ಕನ್ಕ್ಲೂಷನ್ ಇಸ್ ಲೈಕ್ ದಿಸ್. ವೆನ್ ದ ಬಾರ್ ಮ್ಯಾಗ್ನೆಟ್ ಇಸ್ ಹಿಯರ್, of course it produces magnetic field produce ಆಗತ್ತ ಈ ರೀತಿ. ಸೊ ಟಿಶ್ ಕ್ಯಾವ್ ಈ ರೀತಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. when you move this magnet, there is a change in the flux linked with the coil. ಫ್ಲಕ್ಸ್ ಏನಾಗ್ತಾ ಇದೆ? ಚೇಂಜ್ ಆಗ್ತಾ ಇದೆ. ಅರೆ ಫ್ಲಕ್ಸ್ ಜಾಸ್ತಿ ಇದೆ ಅಂತಲ್ಲ ನಾ ಹೇಳ್ತಾ ಇರೋದು. when you move this coil, the flux linked with the when you move the bar magnet, the flux linked with the coil changes. ಯಾವಾಗ ಫ್ಲಕ್ಸ್ ಚೇಂಜ್ ಆಗುತ್ತೋ ಅಲ್ಲಿ ಆವಾಗ ಇಲ್ಲೊಂದು ಕರೆಂಟ್ ನ ಪ್ರೊಡ್ಯೂಸ್ ಮಾಡುತ್ತೆ. ದಟ್ ಇಸ್ ಕಾಲ್ಡ್ ಆಸ್ ಇಂಡ್ಯೂಸ್ಡ್ ಕರೆಂಟ್. ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ಹೆನ್ಸ್ ದ ಗ್ಯಾಲ್ವನೋಮೀಟರ್ ಶೋಸ್ ಡಿಫ್ಲೆಕ್ಷನ್. ಸೊ ದ ಕನ್ಕ್ಲೂಷನ್ ಇಸ್ ದ ಚೇಂಜ್ in flux induces a current in the coil. This is called as induced current. ಇದನ್ನೇ ನಾವು induced current ಅಂತ ಕರಿತೀವಿ. So I hope this is clear. Make a note on this one. Let us go to the second experiment, that is coil experiment ಗೆ ಹೋಗೋಣ. ಇದು coil magnet experiment. coil experiment ಅಲ್ಲಿ ಎರಡು ರೀತಿ ಇದೆ, ಅದನ್ನ ಒಂದೊಂದಾಗಿ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಮೇಕ್ ಎ ನೋಟ್ ಆನ್ ದಿಸ್ ಒನ್. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್. ಎಸ್, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಎಕ್ಸ್ಪೆರಿಮೆಂಟ್, ದಟ್ ಇಸ್ coil experiment 1. ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಎರಡು ಕಾಯಿಲ್ ನ ಕನ್ಸಿಡರ್ ಮಾಡ್ತಾರೆ. such that one is connected to a galvanometer. Let me draw that one. ಅಂದ್ರೆ ನಿಮ್ ಕಾಲೇಜಲ್ಲಿ ಮೋಸ್ಟ್ ಪ್ರಾಬಬಲಿ ಈ ಎಕ್ಸ್ಪೆರಿಮೆಂಟ್ಸ್ ನ ಡಿಸ್ಕಸ್ ಮಾಡಿರ್ತಾರೆ. ಮೋಸ್ಟ್ಲಿ ಈಸಿ ಆಗಿರಬಹುದು. ನೀವು ಫಾರ್ವರ್ಡ್ ಮಾಡ್ಕೊಂಡು ಅಟ್ಲೀಸ್ಟ್ 2x ಸ್ಪೀಡ್ ಅಲ್ಲಿ ನೋಡ್ಕೊಂಡು ಬೇಕಾದ್ರೆ ನೀವು ಸ್ಕಿಪ್ ಮಾಡಬಹುದು. ಜಸ್ಟ್ ಟೈಮ್ ಏನ್ ಸ್ಪೆಂಡ್ ಮಾಡೋ ಅವಶ್ಯಕತೆ ಇಲ್ಲ ಈ ಟಾಪಿಕ್ಸ್ ನಲ್ಲಿ. ಬಟ್ ಜಸ್ಟ್ ಕಂಪ್ಲೀಟ್ನೆಸ್ ಬೇಕು ಅಂತ ನನ್ನ ಟಾಪಿಕ್ಸ್ ಕರೆಕ್ಟ್ ಆಗಿ ಮಾಡ್ತಾ ಇರೋದು ಅಷ್ಟೇ. ಲೆಟ್ ಮಿ ಕನ್ಸಿಡರ್ ಎ ಗ್ಯಾಲ್ವನೋಮೀಟರ್ ಹಿಯರ್ ಅಂಡ್ ನೇಮ್ಡ್ ಇಟ್ ಆಸ್ G. ಈ ಕಡೆ ಎಂಡ್ ನ ತಗೊಂಡು ಇನ್ನೊಂದು ಎಂಡ್ ಆಫ್ ದ ಗ್ಯಾಲ್ವನೋಮೀಟರ್ ಗೆ ಕನೆಕ್ಟ್ ಮಾಡಿದ್ರೆ as shown in the figure. So let me call this as a coil 1 ಅಂತ ಕನ್ಸಿಡರ್ ಮಾಡ್ತೀನಿ. ಈಗ ಇನ್ನೊಂದು ಕಾಯಿಲ್ ನ ಕನ್ಸಿಡರ್ ಮಾಡ್ತೀನಿ. ಲೆಟ್ ಮಿ ಕನ್ಸಿಡರ್ another coil which is connected to a battery. ಬ್ಯಾಟರಿಗೆ ಕನೆಕ್ಟ್ ಆಗಿದೆ like this as shown in the figure. Like this. Okay.
So the current is flowing in this direction, so and so direction. Arre ulta bartide. Current flow ಆಗ್ತಾ ಇದೆ. ಒಂದು ಬ್ಯಾಟರಿಗೆ ಕನೆಕ್ಟ್ ಮಾಡಿದೆ. The current is flowing inside the coil in the conventional direction. ಏನಾಗ್ತಿರುತ್ತೆ ಇದು ಕಾಯಿಲ್ ಒಳಗಡೆ ಒಂದು ಮ್ಯಾಗ್ನೆಟಿಕ್ ಕಾಯಿಲ್ ಒಳಗಡೆ ಕರೆಂಟ್ ಪಾಸ್ ಮಾಡೋದ್ರಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗ್ತಿರುತ್ತೆ. ಆಬ್ವಿಯಸ್ಲಿ ನೋ ಡೌಟ್ ಇನ್ ದಟ್ ಒನ್. ವೆನ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಬೀಂಗ್ ಪ್ರೊಡ್ಯೂಸ್ ಇಟ್ ಲಿಂಕ್ಸ್ ದ ಫ್ಲಕ್ಸ್ ಟು ದಿಸ್ ಕಾಯಿಲ್. ಸರ್ ಇವಾಗ ಏನಾದ್ರೂ ಇಲ್ಲಿ ಫ್ಲಕ್ಸ್ ಲಿಂಕ್ ಆಗ್ತಿದೆಯಲ್ಲ, ಏನಾದ್ರೂ ಕರೆಂಟ್ ಡಿಫ್ಲೆಕ್ಷನ್ ತೋರಿಸುತ್ತಾ? ಇಲ್ಲ, ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ದಿಸ್ ಇಸ್ ಪ್ರೊಡ್ಯೂಸಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್. ಅರೆ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಇವನು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇವ್ನು ಮ್ಯಾಗ್ನೆಟಿಕ್ ಫ್ಲಕ್ಸ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾನೆ. ಬಟ್ there is a constant flux linked with this coil. Constant agi flux ಇಲ್ಲಿ ಲಿಂಕ್ ಆಗಿರೋದ್ರಿಂದ there is no deflection in the coil. ಹಾಗಾಗಿ there is no induced current. So when both coils are at rest, even though ಇದನ್ನ coil 2 ಅಂತ ಕರೀತೀನಿ. Coil 2 is producing magnetic field. There is no deflection in galvanometer of coil 1. Coil 1 ನಲ್ಲಿ ಇರ್ತಕ್ಕಂಥ ಗ್ಯಾಲನೋಮೀಟರ್ ಯಾವುದೇ ರೀತಿ ಡಿಫ್ಲೆಕ್ಷನ್ ತೋರಿಸಲ್ಲ. ಯಾಕಪ್ಪ ಅಂದ್ರೆ flux ಇದೆ, but change in flux ಬೇಕು. That is what the demand is. So let us see another step. When the coil is moved towards in this direction. So when the coil is moved with certain speed, ಅಥವಾ when there is a relative motion between these two coils, the galvanometer shows deflection, and this deflection exists as long as the coil 2 is in motion. ಕಾಯಿಲ್ 2 ಯಾವಾಗವರೆಗೂ ಮೋಷನ್ ಅಲ್ಲಿ ಇರುತ್ತೋ ಆವಾಗವರೆಗೂ ಈ ಡಿಫ್ಲೆಕ್ಷನ್ ಇರುತ್ತೆ. ಹಂಗಂತ ಹೇಳಿ ಹತ್ರ ಬಂದ್ಮೇಲೆ ಜಾಸ್ತಿ ಡಿಫ್ಲೆಕ್ಷನ್ ತೋರಿಸೋ ಹಂಗೆ ಜಾಸ್ತಿ ಆಗ್ತಾ ಇರುತ್ತೆ ಸರ್? ಇಟ್ ಡಿಪೆಂಡ್ಸ್. ಅರೆ ಇದು ಮೂವ್ ಆಗ್ತಾ ಇದ್ರೆ ಆ ಡಿಫ್ಲೆಕ್ಷನ್, ಲೆಟ್ ಅಸ್ ಅಸ್ಯೂಮ್ ದಿಸ್ ಕಾಯಿಲ್ ಇಸ್ ಮೂವಿಂಗ್ ವಿತ್ ಅ ಯೂನಿಫಾರ್ಮ್ ವೆಲಾಸಿಟಿ. ಹೀಗೆ ಇರುತ್ತೆ. ಈ ಕಾಯಿಲ್ ಏನಾದ್ರು ಇಲ್ಲಿ ಬಂದು ನಿಂತೋಗ್ಬಿಟ್ರೆ ಟಕ್ ಅಂತ ವಾಪಸ್ ಹೋಗ್ಬಿಡುತ್ತೆ. ಆರ್ ಯು ಗೆಟಿಂಗ್? ನಾವು ಜಸ್ಟ್ ರಿವರ್ಸ್ ಮಾಡಿ, ವೆನ್ ದಿಸ್ ಕಾಯಿಲ್ ಇಸ್ ಟೇಕೆನ್ ಅವೇ, ಸೊ ಇಲ್ಲಿಂದ ವಾಪಸ್ ತಗೊಂಡು ಹೋಗ್ತಾ ಇದ್ರೆ ಈ ಕಾಯಿಲ್ ಆಪೋಸಿಟ್ ಡೈರೆಕ್ಷನ್ ಡಿಫ್ಲೆಕ್ಷನ್ ಆಗ್ತಾ ಇರುತ್ತೆ. ಇಲ್ಲಿ ಬಂದು ನಿಲ್ಸ್ಮೇಲೆ ಮತ್ತೆ ವಾಪಸ್ ಬರುತ್ತೆ. ಸೊ ಓನ್ಲಿ ರಿಲೇಟಿವ್ ಮೋಷನ್ ಇದ್ದಾಗ ಮಾತ್ರ ಈ ಕಾಯಿಲ್ ಅಲ್ಲಿ ಕರೆಂಟ್ ಎಕ್ಸಿಸ್ಟ್ ಆಗುತ್ತೆ ಅಂತ ಈ ಗ್ಯಾಲ್ನೋಮೀಟರ್ ಹೇಳ್ತಾರೆ. when coil 2 is moved in opposite direction, the deflection is in opposite to that of earlier. ಆವಾಗಲೇ ಏನು ಒಪ್ಟೇನ್ ಆಯಿತು ಅದು ಜಸ್ಟ್ ರಿವರ್ಸ್ ಆಗಿರುತ್ತೆ. ಈಗ ದಟ್ಸ್ ವಾಟ್ ದ ಸೆಕೆಂಡ್ ಅಬ್ಸರ್ವೇಷನ್. ಓಕೆ, ಈಗ ಎರಡನ್ನೂ ತಗೊಂಡೋಗಿ ಒಂದು ಬಸ್ಸಲ್ಲಿ ಇರ್ತೀನಿ, ಒಂದು ಲಾರಿಯಲ್ಲೋ ಬಸ್ಸಲ್ಲೋ ಪ್ಲೇಸ್ ಮಾಡ್ತೀನಿ. ಜಸ್ಟ್ ಆಸ್ಯೂಮ್ ಎರಡನ್ನೂ ತಗೊಂಡೋಗಿ ಈ ಸೆಟಪ್ ನ ಪೂರ್ತಿ ಬೋರ್ಡ್ ಸೆಟಪ್ ನ ಪೂರ್ತಿ ಒಂದು ಬಸ್ಸಲ್ಲಿ ಇಟ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತಾರೆ. ಇದು ವಿ ಸ್ಪೀಡ್ ಇಂದ ಮೂವ್ ಆಗ್ತಾ ಇದೆ, ಇದು ವಿ ಸ್ಪೀಡ್ ಇಂದ, ಸೊ ನೊಯ್ ಅಂತ ಮೂವ್ ಆಗ್ತಾ ಇದೆ ಸೇಮ್ ಸ್ಪೀಡ್ ಇಂದ. ದೇರ್ ಇಸ್ ನೋ ರಿಲೇಟಿವ್ ಮೋಷನ್. when there is no relative motion between the coils, when there is no relative motion between the coils, there is no deflection of galvanometer ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಡಿಫ್ಲೆಕ್ಷನ್ ತೋರಿಸಲ್ಲ. ದಟ್ ಇಸ್ ವಾಟ್ ದೇ ಹ್ಯಾವ್ ಅಬ್ಸರ್ವ್ಡ್. ಡನ್. ಓನ್ಲಿ ರಿಲೇಟಿವ್ ಮೋಷನ್ ಇರಬೇಕು. ಸೊ ಒಂದು ಸ್ಟೇಷನರಿ ಆಗಿರ್ಬೋದು, ಇನ್ನೊಂದು ಮೂವ್ ಆಗ್ತಿರ್ಬೋದು, ಅಥವಾ ಎರಡು ಒಂದು ಕಡೆಗೆ ಮೂವ್ ಆಗ್ತಿರ್ಬೋದು. ರಿಲೇಟಿವ್ ಸ್ಪೀಡ್ ಇರಬೇಕು. ಹಂಗಂತ ಹೇಳಿ ಎರಡು ಒಟ್ಟಿಗೆ ಈ ತರ ಮೂವ್ ಆದ್ರೆ ಕರೆಂಟ್ ಇರಲ್ಲ, ಅಥವಾ ಎರಡು ಒಟ್ಟಿಗೆ ಹಿಂಗ್ ಮೂವ್ ಆದ್ರೆ ಇರಲ್ಲ. ಸೊ ಒಂದು ವೇರಿಯೇಷನ್ ಸ್ಪೀಡ್ ಇರಬೇಕು, ಒಂದು ಈ ಕಡೆ ಇನ್ನೊಂದು ಈ ಕಡೆ, ಅಥವಾ ಸೊ ಡಿಫ್ರೆಂಟ್ ಸ್ಪೀಡ್ ಇಂದ ಮೂವ್ ಆಗ್ತಾ ಇದ್ರೆ ರಿಲೇಟಿವ್ ಮೋಷನ್ ಇರಬೇಕು. ಗೊತ್ತಿದೆ ನಿಮಗೆ ರಿಲೇಟಿವ್ ವೆಲಾಸಿಟಿ ಅಂದ್ರೆ ಏನು. ರಿಲೇಟಿವ್ ಮೋಷನ್, ರಿಲೇಟಿವ್ ವೆಲಾಸಿಟಿ 0 ಇದ್ರೆ there is no induced current in the coil.
So this is the observation they have done in the coil experiment 1. Coil experiment 2 ಅಲ್ಲಿ ನೋಡೋಣ ಏನ್ ಹೇಳ್ತಾರೆ. ಸೊ coil experiment 2 ಸೇಮ್ ಸೆಟಪ್ ನ ತಗೊಂತಾರೆ. ಈಗ ಕರೆಂಟ್ ಕಾನ್ಸ್ಟೆಂಟ್ ಆಗಿ ಇರಲ್ಲ, ಒಂದು ಕೀನ ಹಾಕೋತಾರೆ. ಲೆಟ್ ಅಸ್ ಕೀಪ್ ದ ಬೋತ್ ದ ಕಂಡಕ್ಟರ್ಸ್. ಸೊ ಎರಡು ಕಾಯಿಲ್ ಒಂದ್ ಸ್ವಲ್ಪ ದೂರ ಪಕ್ಕದಲ್ಲೇ ಇಡ್ತೀನಿ. ನಾವು ಐ ವಿಲ್ ಕನೆಕ್ಟ್ ಎ ಕೀ ಟು ದಿಸ್ ಒನ್. ಇಲ್ಲೊಂದು ಕೀನ ಕನೆಕ್ಟ್ ಮಾಡ್ತೀನಿ. ಕರೆಂಟ್ ಇಲ್ಲ, ಈಗ there is no current in the conductor. Is it right? Whenever there is no current in the conductor, coil 2, idu coil 2, no flux is produced, there is no flux linked to this one, therefore galvanometer, it doesn't get any deflection. When you close this tap, when you close this key, when you tap the key, current 0 ಇಂದ I ವರೆಗೂ ಹೋಗಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತಾ? ಅರೆ ಸ್ವಿಚ್ ಆನ್ ಮಾಡಿದ ತಕ್ಷಣ ಐಗೆ ಹೋಗ್ಬಿಡಲ್ಲ. 0 ಅಲ್ಲಿರೋ ಕರೆಂಟ್ ಸ್ವಿಚ್ ಆನ್ ಮಾಡಿದ ತಕ್ಷಣ ಟಕ್ ಅಂತ ಮೇಲೆಗೆ ಹೋಗಲ್ಲ. ಇಟ್ ಟೇಕ್ಸ್ ಅರೆ ಸ್ಮಾಲ್ ಟೈಮ್ ಇರ್ಬೋದು. ಇಟ್ ಟೇಕ್ಸ್ ಸಮ್ ಫೈನೈಟ್ ಟೈಮ್ ಟು ಗೋ ಫ್ರಮ್ 0 ಟು ಐ ವ್ಯಾಲ್ಯೂ. ಕರೆಂಟ್ ಗ್ರೋತ್ ಆಗಕ್ಕೆ ಟೈಮ್ ತಗೊಳತ್ತಾ? ಆಸ್ ದ ರಿಸಲ್ಟ್ ದೇರ್ ಇಸ್ ಎ ಕರೆಂಟ್ ಇಸ್ ವೇರಿಯಬಲ್ ಇನ್ ದಿಸ್ ಅಟ್ ಎ ಗಿವನ್ ಇನ್ಸ್ಟೆಂಟ್. ಕೊಟ್ಟಿರ್ತಕ್ಕಂಥ ಟೈಮಲ್ಲಿ ಆಸ್ ಸೂನ್ ಆಸ್ ಯು ಕ್ಲೋಸ್ ಅ ಟ್ಯಾಪ್, ಕ್ಲೋಸ್ ಅ ಕೀ, the current is growing from 0 to I. As a result, the magnetic field is produced with varying in magnetic field, varying in magnitude. ಯಾವಾಗ ಕರೆಂಟ್ ವೇರಿ ಆಗ್ತಾ ಇರತ್ತೋ ಈ ಕಾಯಿಲ್ ನಲ್ಲಿ ಪ್ರೊಡ್ಯೂಸ್ ಆಗ್ತಾ ಇರ್ತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ವೇರಿ ಆಗ್ತಾ ಇರತ್ತೆ, ಓನ್ಲಿ ಫಾರ್ ಶಾರ್ಟ್ ಡ್ಯೂರೇಷನ್ ಆಫ್ ಟೈಮ್. ಸೊ ದಟ್ ಮೀನ್ಸ್ ದಟ್ ಫ್ಲಕ್ಸ್ ಲಿಂಕ್ಡ್ ವಿತ್ ದಿಸ್ ಕಾಯಿಲ್ ಇಸ್ ಚೇಂಜಿಂಗ್. ಹಾಗಾದ್ರೆ ಏನ್ ಮಾಡಬೇಕು? ಇಟ್ ಶೋಸ್ ದ ಡಿಫ್ಲೆಕ್ಷನ್. So when you close this key, there is a deflection in the coil and immediately it reverses. Arre idu samasye. Close ಮಾಡಿದ ತಕ್ಷಣ ಹೀಗಿರ್ಬೇಕಾಗಿರ್ತಕ್ಕಂಥ ಗ್ಯಾಲ್ವನೋಮೀಟರ್ ಕ್ಲೋಸ್ ಮಾಡಿದ ತಕ್ಷಣ ಟಕ್ ಅಂತ ಹೋಗಿ ಮತ್ತೆ ವಾಪಸ್ ಬಂದ್ಬಿಡ್ತಾ ಇದೆ. That is what important observation. When the key is closed, the deflection appears in galvanometer and immediately goes to 0. Immediately goes back after a finite time, tumba small time. It tap ಮಾಡಿದ ತಕ್ಷಣ ಟಕ್ಕಂತ ಹೋಗಿ ಮತ್ತೆ ವಾಪಸ್ ಬರುತ್ತೆ. Again, when the key is open, already current ಹೋಗ್ತಾ ಇದೆ, I current. ಈಗ ಕರೆಂಟ್ I ಏನಾದ್ರೂ ಹೋಗ್ತಾ ಇರ್ತಕ್ಕಂಥ ಕಾಯಿಲ್ ನಲ್ಲಿ ಕೀನ ಓಪನ್ ಮಾಡಿದ್ರೆ I ಇರ್ತಕ್ಕಂಥ ಕರೆಂಟ್ ನಿಧಾನವಾಗಿ 0 ಬರತ್ತಾ? ಅರೆಕ್ಟ್ ಇಮಿಡಿಯೇಟ್ ಆಗಿ ಡೈರೆಕ್ಟ್ ಆಗಿ 0 ಬರಲ್ಲ. 1 ಆಂಪಿಯರ್ ಇರೋದು 0.98, 0.7, 0.6, 0.05, 0. ಆತರ 0 ವರೆಗೂ ಹೋಗುತ್ತೆ. When the key is closed, when the key is open, close ಅಲ್ಲ, key is opened, the galvanometer shows deflection in opposite direction to that of earlier. ಮೊದಲು ಏನು ತೋರಿಸ್ತು ಡಿಫ್ಲೆಕ್ಷನ್? ಕ್ಲೋಸ್ ಮಾಡಿದಾಗ ಈ ಕಡೆ ಹೋಯ್ತು, ಈಗ ಓಪನ್ ಮಾಡಿ ಈ ಕಡೆಗೆ ಬರುತ್ತೆ. ಅರೆ ಇದನ್ನ ಕ್ಲೋಸ್ ಇರತಕ್ಕಂತ ಕೀನ ಓಪನ್ ಮಾಡಿದ ತಕ್ಷಣ ಗ್ಯಾಲ್ವನೋಮೀಟರ್ ಈ ಕಡೆ ಹೋಗುತ್ತೆ, ಮತ್ತೆ ಅಲ್ಲೇ ಇರಲ್ಲ, ವಾಪಸ್ ಬರುತ್ತೆ. ಅಂಡ್ ರಿಟರ್ನ್ಸ್ ಇಮಿಡಿಯೇಟ್ಲಿ. ಏನ್ ಸರ್ ಆಗ್ತಿದೆ? ಕರೆಂಟ್ ಇದೆಯಲ್ಲ, ಯಾಕೆ ಬರ್ತಿಲ್ಲ? ಅದೇ ಕರೆಂಟ್ ಕಾನ್ಸ್ಟೆಂಟ್ ಆದ್ಮೇಲೆ ಮ್ಯಾಗ್ನೆಟಿಕ್ ಫೀಲ್ಡ್ ಕಾನ್ಸ್ಟೆಂಟ್ ಇರುತ್ತೆ. there is no change in magnetic field. ಹಾಗಾದ್ರೆ there is no EMI, electromagnetic induction, and there is no induced current in the coil 1. ಅರ್ಥ ಆಗ್ತಿದ್ಯಾ? So conclusion is to obtain current continuously, there should be constant change in, there should be continuous change in magnetic flux ಅನ್ನೋದು ಚೇಂಜ್ ಆಗ್ತಾ ಇರಬೇಕು.
ಹಾಗಾದ್ರೆ ಸರ್ ಮ್ಯಾಗ್ನೆಟಿಕ್ ಫೀಲ್ಡ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಕೊಡ್ತೀನಿ, ಅದೇನಾದ್ರು ಚೇಂಜ್ ಮಾಡ್ದಿರ ಹಾಗೆ ಇದ್ರೆ ಏನಾದ್ರು ಕರೆಂಟ್ ಇಂಡ್ಯೂಸ್ ಮಾಡತ್ತಾ? ಇಲ್ಲ. ದ ಕಾನ್ಸ್ಟೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್, ದ ಕಾನ್ಸ್ಟೆಂಟ್, ಒಂದ್ ಕೆಲಸ ಮಾಡೋಣ, ಕಾನ್ಸ್ಟೆಂಟ್ ಫ್ಲಕ್ಸ್, ಫ್ಲಕ್ಸ್ ಲಿಂಕ್ಡ್ ವಿತ್ ದ ಕಾಯಿಲ್, ಈ ತರ ಬರ್ಕೊಳ್ಳಿ, ಲಿಂಕ್ಡ್ ವಿತ್ ದ ಕಾಯಿಲ್, the coil does not induce any EMF, induce any current, ಈ ರೀತಿ ಬರ್ಕೊಳ್ಳಿ. ಇನ್ನು EMF ಅಂದ್ರೆ ಏನು, ಇಂಡ್ಯೂಸ್ಡ್ ಕರೆಂಟ್ ಅಂದ್ರೆ ಏನು ಎಲ್ಲ ಡಿಫೈನ್ ಮಾಡಿಲ್ಲ, ಜಸ್ಟ್ ನಾವು ಇಲ್ಲಿ ರಿಫ್ಲೆಕ್ಷನ್ ಬಗ್ಗೆ ಮಾತಾಡ್ತಾರೆ. ಸೊ ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಸೊ ದೀಸ್ ಆರ್ ದ ಎಕ್ಸ್ಪೆರಿಮೆಂಟ್ಸ್ ದೇ ಹ್ಯಾವ್ ಕಂಡಕ್ಟೆಡ್. Based on observation, they have concluded these things. And one more thing, flux is equals to B dot A, equation gottide, that is equals to BA cos theta. What is the unit of magnetic field? Tesla, and area is meter square. SI unit of phi is Tesla meter square. ಇದನ್ನೇ ನಾವು ವೆಬ್ಬರ್ ಅಂತ ಕರಿತೀವಿ, ಅಥವಾ WB. Everything is same. So Tesla meter square ಅನ್ನೋ ಬದಲು ವೆಬರ್ ಅಂತ ಕರಿತೀವಿ. So I hope this is clear. ತುಂಬಾ ಸಿಂಪಲ್ ಆಗಿತ್ತು ಲೆಕ್ಚರ್, ಜಾಸ್ತಿ ಕಾಂಪ್ಲಿಕೇಟ್ ಮಾಡಿಲ್ಲ. ಪ್ರಾಬ್ಲಮ್ಸ್ ನೆಕ್ಸ್ಟ್ ವಿಡಿಯೋನಲ್ಲಿ ಇರುತ್ತೆ. ಸೊ ಸಿಕ್ಕಾಪಟ್ಟೆ ಓದ್ತಾರಿ. ಆಲ್ ದ ವೆರಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ. ಬಾಯ್ ಬಾಯ್.